ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಂದು ಚಿಕ್ಕ ಕುಟುಂಬ ವಾಸವಾಗಿರುತ್ತೆ. ಗಂಡ, ಹೆಂಡತಿ, 2 ಮಕ್ಕಳು, ಹೀಗೆ 4 ಜನರ ಚಿಕ್ಕ ಕುಟುಂಬ ಚೊಕ್ಕದಾದ ಸಂಸಾರವನ್ನು ನಡೆಸ್ತಾ ಇತ್ತು. ಹೀಗೆ ಚೊಕ್ಕದಾದ ಸಂಸಾರವನ್ನು ನಡೆಸ್ತಾ ಇರಬೇಕಾದ್ರೆ ಒಂದು ದಿನ ಆ ಕುಟುಂಬಕ್ಕೆ ಬರ ಸಿಡಿಲೇ ಬಂದು ಬಡಿಯತ್ತೆ. ಅದೇನೆಂದರೆ, ಪ್ರತಿದಿನ ದುಡಿದು ಹೆಂಡತಿ ಮಕ್ಕಳಿಗೆ ಸಾಕ್ತಾ ಇದ್ದ ಆ ಗಂಡ, ಅಂದರೆ ಆ 2 ಮಕ್ಕಳ ತಂದೆ ಸಾವನ್ನಪ್ತಾರೆ. ಆ ಸಾವು ಆ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಬಿಡುತ್ತೆ. ತಂದೆಯ ಸಾವಿನಿಂದ ಮಕ್ಕಳು ಅನಾಥರಾಗಿಬಿಡ್ತಾರೆ. ಗಂಡನ ಸಾವಿನಿಂದ ಹೆಂಡತಿ ದಿಕ್ಕೆ ತೋಚದಂತಹ ಪರಿಸ್ಥಿತಿಗೆ ಬಂದು ಸಿಲುಕ್ತಾಳೆ. ಇನ್ನೇನು ಮಾಡೋದು? ಜೀವನ ಸಾಗಿಸೋದು ತುಂಬಾ ಕಠಿಣವಾದ ಪರಿಸ್ಥಿತಿಯಲ್ಲಿ ಆ 2 ಮಕ್ಕಳು ಮತ್ತು ತಾಯಿ ಒದ್ದಾಡ್ತಾ ಇರ್ತಾರೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ನೋವುಗಳು ಎದುರಾದರೂ ಜೀವನವನ್ನು ಸಾಗಿಸಲೇಬೇಕಲ್ವಾ? ಮುಂದೆ ಜೀವನವನ್ನು ಸಾಗಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಆ ತಾಯಿ ಮತ್ತು 2 ಮಕ್ಕಳು ಸಿಲುಕ್ತಾರೆ. ಇನ್ನೇನು ಮಾಡೋದು? ನಮ್ಮ ಮುಂದಿನ ಜೀವನದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಇನ್ನು ದಿಕ್ಕೆ ತೋಚದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಲ್ಲ ಅಂತ ಪ್ರತಿದಿನ ಚಿಂತೆಯಲ್ಲಿ ಮಗ್ನರಾಗ್ತಾಳೆ ತಾಯಿ. 2 ಮಕ್ಕಳು ಹಸಿವಿನಿಂದ ನರಳಾಡುವಂತಹ ಪರಿಸ್ಥಿತಿ ಬರುತ್ತೆ. ಕೊನೆಗೆ ಆ ತಾಯಿ ಆ ಚಿಕ್ಕ ಮಗನನ್ನು ಕರೆದು, ಮಗನೇ, ಹೀಗೆ ಕೂತ್ಕೊಂಡ್ರೆ ಸರಿ ಹೋಗಲ್ಲ, ತಗೋ ಈ ಬಂಗಾರದ ಒಡವೆಗಳನ್ನು. ಈ ಒಡವೆಗಳನ್ನು ನಿನ್ನ ತಂದೆಯ ಸ್ನೇಹಿತರೊಬ್ಬರಿದ್ದಾರೆ, ಅವ್ರ ಹತ್ರ ಹೋಗಿ ಕೊಡು. ಇದರ ಬದಲಿಗೆ ಅವರು ನಿನಗೆ ಸ್ವಲ್ಪ ಹಣವನ್ನು ಕೊಡ್ತಾರೆ. ಆ ಹಣವನ್ನು ತಗೊಂಡು ಬಾ, ಇದರಿಂದಾನೇ ಜೀವನವನ್ನು ನಡೆಸೋಣ, ಮುಂದೆ ದೇವರಿದ್ದಾನೆ ಅಂತ ಆ ತಾಯಿ ಮಗನನ್ನು ಹೇಳಿ ಕಳಿಸ್ತಾಳೆ. ಆ ಪುಟ್ಟ ಬಾಲಕ ತಾಯಿ ಕೊಟ್ಟ ಬಂಗಾರದ ಒಡವೆಗಳನ್ನು ತಗೊಂಡು ಅಂಗಡಿಗೆ ಹೋಗ್ತಾನೆ. ಆ ಹುಡುಗನ ತಂದೆಯ ಸ್ನೇಹಿತನ ಹತ್ರ ಹೋಗಿ, ಸರ್, ಈ ಒಡವೆಗಳು ನನ್ನ ತಾಯಿದು, ನನ್ನ ತಂದೆ ತೀರ್ಕೊಂಡಿದ್ದಾರೆ, ನಿಮಗೆ ವಿಷಯ ಗೊತ್ತಿರಬೇಕಲ್ವಾ? ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ, ನಾವೇನು ಮಾಡಬೇಕು ಅನ್ನೋದು ನಮಗೆ ದಿಕ್ಕೆ ತೋಚದಂತಹ ಪರಿಸ್ಥಿತಿಯಲ್ಲಿದ್ದೀವಿ. ತಿನ್ನೋಕ್ಕೂ ಅನ್ನ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ನಮಗೆ ಮುಂದಿನ ಭವಿಷ್ಯದ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ತುಂಬಾ ಚಿಂತೆಯಲ್ಲಿದ್ದೀವಿ ನಾವು. ಈಗ ನಮಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ತಾಯಿಯ ಒಡವೆಗಳನ್ನು ನಾನು ಮಾರೋದಕ್ಕೆ ಅಂತ ತಂದಿದ್ದೀನಿ. ಈ ಒಡವೆಗಳನ್ನು ತಗೊಂಡು ನನಗೆ ಹಣವನ್ನು ಕೊಡಿ. ನಮ್ಮ ತಂದೆ ಮಾಡಿದ ಸ್ವಲ್ಪ ಸಾಲ ಇದೆ, ಆ ಸಾಲವನ್ನು ತೀರಿಸಿ ಬಂದ ಹಣದಿಂದ ನಮ್ಮ ಜೀವನವನ್ನು ಹೇಗೋ ನಡೆಸ್ಕೋತಾ ಹೋಗ್ತೀವಿ ಅಂತ ಹೇಳ್ತಾನೆ. ಆ ಪುಟ್ಟ ಬಾಲಕನ ಮಾತುಗಳನ್ನು ಕೇಳಿಸಿಕೊಂಡ ಆ ಬಂಗಾರದ ಒಡವೆಯ ಅಂಗಡಿಯ ಮಾಲೀಕ, ಮಗನೇ, ಈ ಬಂಗಾರದ ಒಡವೆಗಳನ್ನು ನೀನು ನಿನ್ನ ತಾಯಿ ಹತ್ರನೇ ಹೋಗಿ ಕೊಡು. ಯಾಕಂದರೆ ಈಗ ಮಾರ್ಕೆಟ್ನಲ್ಲಿ ಇದಕ್ಕೆ ಬೆಲೆ ಇಲ್ಲ. ಯಾಕಂದರೆ ತುಂಬಾ ಬೆಲೆ ಇಳಿದೋಗಿದೆ. ಸ್ವಲ್ಪ ದಿನಗಳವರೆಗೆ ಇದು ನಿನ್ನ ತಾಯಿ ಹತ್ರನೇ ಇರಲಿ. ಸ್ವಲ್ಪ ದಿನ ಆದಮೇಲೆ ಇದಕ್ಕೆ ಒಳ್ಳೆಯ ಮಾರ್ಕೆಟ್ನ ಬೆಲೆ ಸಿಗುತ್ತೆ. ಆಗ ನೀನು ಇದನ್ನು ಮಾರು. ಯಾಕಂದರೆ ಈಗ ನೀನು ಮಾರಿದ್ರೆ ನಿನಗೆ ಮೊದಲೇ ಕಷ್ಟದ ಪರಿಸ್ಥಿತಿ ಅಂತೀಯ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಒಡವೆಗಳನ್ನು ಮಾರಿದರೆ ನಿನ್ನ ಕಷ್ಟಕ್ಕೆ ಆಗುವಷ್ಟು ಹಣ ನಿನಗೆ ಸಿಗಲ್ಲ. ಯಾಕಂದರೆ ಈಗ ಈ ಮಾರ್ಕೆಟ್ನಲ್ಲಿ ಈ ಬಂಗಾರದ ಒಡವೆಗಳಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾನೆ. ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಂಡ ಆ ಪುಟ್ಟ ಬಾಲಕನ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನೇನು ಮಾಡೋದು ಸರ್? ನಾನು ಈಗ ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ. ನನ್ನ ತಾಯಿಗೆ ಏನಂತ ಹೇಳಿ? ನನಗೆ ದಯವಿಟ್ಟು ಇದರ ಬದಲಿಗೆ ಏನಾದರೂ ಒಂದು ಉಪಾಯ ಕೊಡಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನೋಡು ಮಗು, ನಮ್ಮ ಅಂಗಡಿಯಲ್ಲಿ ಕೆಲಸಕ್ಕೆ ಅಂತ ಹುಡುಗರು ಬೇಕಾಗಿದ್ದಾರೆ. ನಾನು ಹೇಳುವ ಕೆಲಸವನ್ನು ನೀನು ಮಾಡ್ತಾ ಹೋಗು. ಹಾಗೆ ಪ್ರತಿದಿನ ಈ ಬಂಗಾರದ ಒಡವೆಗಳನ್ನು ತಯಾರಿಸುವುದು ಹೇಗೆ ಅಂತ ನಾನು ನಿನಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ. ನೀನು ನಿಧಾನವಾಗಿ ಕಲಿತ್ಕೊಂಡು ಹೋಗು. ಆಗ ಮುಂದೆ ನಿನ್ನ ಭವಿಷ್ಯಕ್ಕೆ ಇದು ಒಂದು ಒಳ್ಳೆಯ ಅಡಿಪಾಯ ಹಾಕಿಕೊಡುತ್ತೆ ಅಂತ ಹೇಳ್ತಾನೆ. ಪುಟ್ಟ ಬಾಲಕ ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಂಡಾಗ ಅವನ ಕಣ್ಣಲ್ಲಿ ಒಂದು ಮಿಂಚು ಕಾಣಿಸುತ್ತೆ. ಯಾಕಂದರೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ನನಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾನಲ್ಲ ಅಂತ ಆ ಪುಟ್ಟ ಬಾಲಕನಿಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷದಿಂದ ಆಯಿತು ಸರ್ ಅಂತ ಹೇಳಿ ಓಡೋಡಿ ಹೋಗಿ ತಾಯಿಗೆ ವಿಷಯವನ್ನು ಹೇಳ್ತಾನೆ. ಅಮ್ಮ, ನೀನು ಕೊಟ್ಟಿರೋ ಈ ಒಡವೆಗಳಿಗೆ ಇಂದು ಮಾರ್ಕೆಟ್ನಲ್ಲಿ ಬೆಲೆ ಇಲ್ವಂತೆ. ಈಗ ಮಾರ್ಕೆಟ್ನಲ್ಲಿ ತುಂಬಾ ಕಡಿಮೆ ಬೆಲೆ ಇದೆ ಅಂತೆ. ಸ್ವಲ್ಪ ದಿನಗಳವರೆಗೆ ಈ ಒಡವೆ ನಿನ್ನ ಹತ್ರ ಇರಲಿ ಅಂತ ನಮ್ಮಪ್ಪನ ಸ್ನೇಹಿತರು ಹೇಳಿ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ನನಗೆ ಕೆಲಸ ಕೂಡ ಸಿಕ್ಕಿದೆ. ನೀನು ಶಾಲೆ ಮುಗಿದ ನಂತರ ಸಾಯಂಕಾಲ 2 ಗಂಟೆ ನನ್ನ ಹತ್ರ ಕೆಲಸಕ್ಕೆ ಬಾ. ಅದಕ್ಕೆ ಸಂಬಳನೂ ಕೊಡ್ತೀನಿ. ನಿನಗೆ ಬಂಗಾರದ ಒಡವೆಗಳನ್ನು ಹೇಗೆ ಮಾಡಬೇಕು ಅಂತ ಅದನ್ನು ಕೂಡ ಕಲಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕಷ್ಟ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತಲ್ವಾ ಅಮ್ಮ ಅಂತಾನೆ. ಆ ಪುಟ್ಟ ಬಾಲಕನ ಮಾತುಗಳನ್ನು ಕೇಳಿಸಿಕೊಂಡ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಸಂತೋಷ ಕೂಡ ಆಗುತ್ತೆ.
ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟಗಳಿಗೆ ಆಗ್ತಾನೆ ಅನ್ನೋದಕ್ಕೆ ಆ ವ್ಯಕ್ತಿಯೇ ಸಾಕ್ಷಿ ಅಂತ ಆ ತಾಯಿ ತುಂಬಾ ಸಂತೋಷ ಪಡ್ತಾರೆ. ಅದೇ ರೀತಿ ಆ ಹುಡುಗ ಪ್ರತಿದಿನ ಕೆಲಸಕ್ಕೆ ಹೋಗ್ತಾನೆ. ಅವನ ಶಾಲೆ ಬಿಟ್ಟ ತಕ್ಷಣ ಸಾಯಂಕಾಲ 2ರಿಂದ 3 ಗಂಟೆವರೆಗೆ ಅವನು ಕೆಲಸಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ಏನು ಕೆಲಸ ಹೇಳ್ತಾನೋ ಆ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾನೆ. ಹೀಗೆ 2ರಿಂದ 3 ವರ್ಷಗಳವರೆಗೆ ಸತತವಾಗಿ ಆ ಹುಡುಗ ಕಷ್ಟಪಟ್ಟು ದುಡಿತಾನೆ. ಅದಕ್ಕೆ ತಕ್ಕದಾದ ಸಂಬಳವನ್ನು ತಗೊಂಡು ತನ್ನ ಮನೆಯನ್ನು ಕೂಡ ನಡೆಸ್ತಾನೆ. ಹೀಗೆ ತುಂಬ ಆನಂದದಿಂದ ಸಂತೋಷದಿಂದ ಆ ಹುಡುಗ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. 2-3 ವರ್ಷ ಕಳೆದ ನಂತರ ಆ ಮಾಲೀಕ ಆ ಬಾಲಕನನ್ನು ಕರೆದು ಹೇಳ್ತಾನೆ, ಮಗು 2ರಿಂದ 3 ವರ್ಷ ಮಾರ್ಕೆಟ್ನಲ್ಲಿ ಬೆಲೆ ಇರಲಿಲ್ಲ, ಈಗ ಅದಕ್ಕೆ ತಕ್ಕದಾದ ಬೆಲೆ ಬಂದಿದೆ. ಹೋಗು, ನಿನ್ನ ತಾಯಿ 3 ವರ್ಷದ ಹಿಂದೆ ಕೊಟ್ಟಿರುವ ಆ ಒಡವೆಗಳನ್ನು ನೀನು ನಾಳೆ ತಗೊಂಡು ಬಾ. ಅದಕ್ಕೆ ಸರಿಯಾದ ಮಾರ್ಕೆಟ್ನಲ್ಲಿ ಬೆಲೆಯನ್ನು ಕಂಡುಹಿಡಿದು ನಿನಗೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಬಾಲಕ ತಾಯಿ ಹತ್ರ ಹೋಗಿ ಆ ಒಡವೆಗಳನ್ನು ಕೇಳ್ತಾನೆ. ಮಾರ್ಕೆಟ್ನಲ್ಲಿ ಈಗ ಬೆಲೆ ಇದೆಯಮ್ಮ, ಆ ಒಡವೆಗಳನ್ನು ಕೊಡು, ಹೋಗಿ ಮಾರಿ ಅದಕ್ಕೆ ತಕ್ಕದಾದ ಬೆಲೆಗೆ ಮಾರಿ ಹಣವನ್ನು ತರ್ತೀನಿ ಅಂತ ಹೇಳ್ತಾನೆ. ತಾಯಿ ಮಗನ ಮಾತನ್ನು ಕೇಳಿ ತನ್ನ ಬಳಿ ಇದ್ದ ಆ ಒಡವೆಯ ಚೀಲವನ್ನು ಮಗನ ಕೈಯಲ್ಲಿ ಇಡ್ತಾನೆ. ಆ ಒಡವೆಗಳನ್ನು ತಗೊಂಡು ಬಾಲಕ ತನ್ನ ಕೋಣೆಯೊಳಗೆ ಹೋಗ್ತಾನೆ. ಆ ಚೀಲದಲ್ಲಿರುವ ಒಡವೆಗಳನ್ನು ಒಂದು ಸಲ ನೋಡಲೇಬೇಕು ಅಂತ ಕೈ ಹಾಕಿ ಒಡವೆಗಳನ್ನು ಹೊರಗೆ ತೆಗಿತಾನೆ. ಹೊರಗೆ ತೆಗೆದ ತಕ್ಷಣ ಸ್ವಲ್ಪ ಉಜ್ಜಿ ನೋಡ್ತಾನೆ. ಆ ಬಾಲಕ ತನ್ನ ಬಳಿ ಇರುವ ಆ ಒಡವೆಗಳನ್ನು ಸ್ವಲ್ಪ ಉಜ್ಜಿ ನೋಡಿದಾಗ ಅವನು ತುಂಬಾ ಶಾಕ್ ಆಗ್ತಾನೆ. ತುಂಬಾ ಆಶ್ಚರ್ಯವಾಗುತ್ತೆ ಆ ಹುಡುಗನಿಗೆ. ತುಂಬಾ ಭಯಭೀತಗೊಳ್ತಾನೆ. ಯಾಕಂದರೆ ಆ ಒಡವೆಗಳೆಲ್ಲವೂ ಅಸಲಿಯಾಗಿರುವುದಿಲ್ಲ, ಎಲ್ಲ ಒಡವೆಗಳು ಕೂಡ ನಕಲಿಯಾಗಿರುತ್ತೆ. ಆ ಹುಡುಗನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಇನ್ನೇನು ಮಾಡೋದು, ನಾನು ಯಾವ ಮುಖ ಹೊತ್ಕೊಂಡು ನಾಳೆ ನಮ್ಮ ಮಾಲೀಕನ ಹತ್ತಿರ ಈ ಒಡವೆಗಳನ್ನು ತೊಗೊಂಡು ಹೋಗೋದು? ಹೀಗೆ ರಾತ್ರಿ ಇಡೀ ಯೋಚನೆ ಮಾಡಿ ಆ ಹುಡುಗ ಮಾರನೇ ದಿನ ಬರಿಗೈಯಲ್ಲೇ ಬಂಗಾರದ ಅಂಗಡಿಗೆ ಹೋಗ್ತಾನೆ. ಹಾಗೂ ಮಾಲೀಕನಿಗೆ ಹೇಳ್ತಾನೆ, ಸರ್, ನಾನು 3 ವರ್ಷದ ಹಿಂದೆ ತೊಗೊಂಡು ಬಂದಿದ್ದ ಆ ಬಂಗಾರದ ಒಡವೆಗಳು ನಕಲಿ ಅಂತ ನಿಮಗೆ ಆಗಲೇ ಗೊತ್ತಿತ್ತು. ಆದರೆ ನೀವು ಯಾಕದನ್ನು ನಕಲಿ ಅಂತ ನನಗೆ ಆಗ ಹೇಳಿಲ್ಲ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನೋಡು ಮಗು, 3 ವರ್ಷದ ಹಿಂದೆ ನಿನ್ನ ತಂದೆ ಅಂದರೆ ನನ್ನ ಸ್ನೇಹಿತ ತೀರ್ಕೊಂಡ. ಮೊದಲೇ ಕಷ್ಟದಲ್ಲಿದ್ದ ನೀನು ಮತ್ತು ನಿನ್ನ ತಾಯಿ, ನಿನ್ನ ತಂಗಿಗೆ ನಾನು ಈ ಬಂಗಾರದ ಒಡವೆಗಳು ನಕಲಿ ಅಂತ ಹೇಳಿಬಿಟ್ರೆ ನಿನ್ನ ತಾಯಿ ಮನಸ್ಸಿನಲ್ಲಿ ಏನು ಬರುತ್ತೆ ಅಂತ ಗೊತ್ತಾ? ನೋಡು, ಮೊದಲೇ ಸಂಕಷ್ಟದಲ್ಲಿರುವ ನಮಗೆ ಈ ಒಡವೆಗಳೆಲ್ಲ ನಕಲಿ ಅಂತ ನಮಗೆ ಸುಳ್ಳು ಹೇಳಿ ಮತ್ತಷ್ಟು ಸಂಕಷ್ಟದಲ್ಲಿ ದೂಡ್ತಾ ಇದ್ದಾನಲ್ಲ ಈ ವ್ಯಕ್ತಿ ಅಂತ ನಿಮ್ಮ ತಾಯಿ ಮತ್ತೂ ನೊಂದ್ಕೋತಾ ಇದ್ರು. ಅದಕ್ಕೆ ನಾನು ಆಗ ಆ ಕಾರಣ ಹೇಳಲಿಲ್ಲ. ಈಗ ನೀನು 3 ವರ್ಷ ಆಯಿತು ನನ್ನ ಹತ್ರ ಕೆಲಸ ಮಾಡ್ತಾ ಇದೀಯ. ಒಡವೆಗಳು ಬಂಗಾರದ ಅಥವಾ ನಕಲಿಯ ಅಂತ ನಿನಗೆ ಈಗ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದಕ್ಕೆ ನಾನು ನಿನ್ನನ್ನು ಕೆಲಸಕ್ಕೆ ತಗೊಂಡು ಅಸಲಿ ವಿಷಯ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ನಾನು ಅದನ್ನು ನಿನಗೆ ವಾಪಸ್ ಕೊಟ್ಟೆ. ಅದನ್ನು ನಿನ್ನ ಮನೆಯಲ್ಲೇ ಇಟ್ಟು ಬಿಡು ಅಂತ ನಿನಗೆ ಹೇಳಿ ಕಳಿಸಿದೆ. ಆ ಬಾಲಕ ಕಣ್ಣೀರಿಡ್ತಾ ಆ ವ್ಯಕ್ತಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾನೆ. ನನ್ನನ್ನು ಕ್ಷಮಿಸ್ಬಿಡಿ ಸರ್, ನಾನು ನಿಮ್ಮನ್ನು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಹೇಳ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಕತೆ ನಿಮಗೇನು ಕಲಿಸುತ್ತೆ ಅಂದರೆ, ಈ ಪ್ರಪಂಚದಲ್ಲಿ ತುಂಬ ಅಸಲಿ ಜನ ಇದ್ದಾರೆ, ತುಂಬಾ ನಕಲಿ ಜನ ಇದ್ದಾರೆ. ನಕಲಿ ಜನಗಳನ್ನು ನಾವು ಗುರುತಿಸೋದು ಹೇಗೆ, ಅಸಲಿ ಜನರನ್ನು ಪತ್ತೆ ಮಾಡೋದು ಹೇಗೆ ಅಂತ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಸಿಲುಕ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಳದೆ, ಚಿಂತೆಯನ್ನು ಮಾಡದೆ, ಚಿಂತಿಸಿ ಕೊರಗದೆ ನಮ್ಮ ಜೀವನದಲ್ಲಿ ನಾವು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ದೇವರು ನಮಗೆ ಏನು ಕೊಡಬೇಕು ಅದನ್ನು ಸರಿಯಾದ ಸಮಯಕ್ಕೆ ಕೊಟ್ಟೇ ಕೊಡ್ತಾನೆ. ಅದರ ಬದಲಿಗೆ ನಾವು ನಮಗೆ ಅದು ಬೇಕು ಇದು ಬೇಕು, ನಮಗೆ ಯಾಕೆ ಕಷ್ಟ ಕೊಡ್ತಾನೆ ಆ ದೇವರು, ನಮಗೆ ಯಾಕೆ ಸುಖವನ್ನು ನೀಡ್ತಾ ಇಲ್ಲ ಅಂತ ಚಿಂತಿಸುವ ಬದಲು ನಾವು ನಮ್ಮ ಕೆಲಸದ ಕಡೆಗೆ ಗಮನ ಹರಿಸಬೇಕು, ನಮ್ಮ ಕಾಯಕದ ಕಡೆಗೆ ಗಮನ ಹರಿಸಬೇಕು. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ನಿಮ್ಮ ಮುಂದೆ ಹಾಜರಾಗಿರ್ತೀವಿ. ಚಾನಲ್ನ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.